ಪರಿಷತ್ನಲ್ಲಿಯೂ ಕೂಡ ದ್ವೇಷ ಭಾಷಣ ಮಸೂದೆ ಅಂಗೀಕಾರ ಆಗಿದೆ. ಗಲಾಟೆ ಗೊಂದಲದ ನಡುವೆಯೂ ಕೂಡ ದ್ವೇಷ ಭಾಷಣ ಬಿಲ್ ಪಾಸ್ ಆಗಿದೆ. ಪರಿಷತ್ನಲ್ಲಿಯೂ ಕೂಡ ದ್ವೇಷ ಭಾಷಣ ಮಸೂದೆಯ ವಿರುದ್ಧ ವಿಪಕ್ಷಗಳು ಧರಣಿಯನ್ನ ಮಾಡಿವೆ. ವಿಪಕ್ಷಗಳ ಧರಣಿಯ ನಡುವೆಯೂ ಮಸೂದೆ ಅಂಗೀಕಾರ ಆಗಿದೆ. ಮಸೂದೆ ಪ್ರತಿಯನ್ನ ಹರಿದು ಹಾಕಿ ಜೆಡಿಎಸ್ ಬಿಜೆಪಿ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಅಸೆಂಬ್ಲಿಯಲ್ಲಿ ಪಾಸ್ ಆಗಿದ್ದ ಬಿಲ್ ಇವತ್ತು ಪರಿಷತ್ನಲ್ಲಿಯೂ ಕೂಡ ಪಾಸ್ ಆಗಿದೆ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ಇಲ್ವಾ ಅಗ್ನಿ ಪರೀಕ್ಷೆ ಇತ್ತು. ಪರಿಷತ್ನಲ್ಲಿಯೂ ಕೂಡ ಈಗ ಅಂಗೀಕಾರ ಆಗಿದೆ. ವಿಪಕ್ಷಗಳ ಧರಣಿ ನಡುವೆಯೂ ಕೂಡ ಮಸೂದೆ ಅಂಗೀಕಾರ ಆಗಿದೆ. ಬಿಲ್ ಪಾಸ್ ಆಗಿದೆ. ಸರ್ಕಾರ ಪರಿಷತ್ನಲ್ಲಿಯೂ ಕೂಡ ಬಿಲ್ ಪಾಸ್ ಮಾಡಿಕೊಂಡಿದೆ. ಈಗ ನಾನು ಹೇಳಿದ್ರೆ ನಾನು ಏನೇ ಹೇಳಿದ್ರು ಕೂಡ ನೀವು ತೃಪ್ತಿ ಆಗಲ್ಲ ಅನ್ನೋಂಥದ್ದು ನನಗೆ ಚೆನ್ನಾಗೇ ಗೊತ್ತು. ಸಾವರ್ಕರ್ ಅವ್ರು ಏನೇ ಹೇಳಿದ್ರು ಕೂಡ ನಿಮಗೆ ತೃಪ್ತಿ ಆಗಲ್ಲ ಅಂತ ಚೆನ್ನಾಗಿ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಯು ಆರ್ ಫ್ರಮ್ ದಟ್ ಮೈಂಡ್ ಸೆಟ್. ಥಾಟ್ ಅಲ್ಲಿ ನೋಡಿ, ಚಿಂತನ ಗಂಗಾದಲ್ಲಿ 163ನೇ ಪೇಜ್ ನೋಡಿ. ಮಾತಾಡಿದಷ್ಟು ನಾವು ಬೆಳೆದಿದ್ದೇವೆ. ಮಾತಾಡಿ ಅದಕ್ಕೆ ಅಲ್ಲ, ಇವತ್ತಿನ ಮಾತಾಡ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ಅವ್ರು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಮಾತಾಡಿದಷ್ಟು ಒಳ್ಳೇದೇ. ಅದಕ್ಕೆ ಸಭಾಪತಿಗಳೇ, ಈ ಮೆಂಟಲ್ ಹಾರ್ಮ್ ಮತ್ತು ಹೇಟ್ ಫೀಲಿಂಗ್, ಈಗ ಉದಾಹರಣೆಗೆ ನಾನು ಹೇಳಿದೆ, ಬಹಳ ನೋವಾಗತ್ತೆ. ಇದ್ರ ಬಗ್ಗೆ ಏನ್ ಕ್ರಮ? ಒಂದೇದು ಸಭಾಪತಿಗಳೇ, ಸಾಂವಿಧಾನಿಕ ಸಿಂಧುತ್ವ ಮತ್ತು ನ್ಯಾಯಾಂಗ, ಇಂಗ್ಲಿಷ್ನಲ್ಲಿದೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಅಂಡ್ ಜುಡಿಷಿಯಲ್ ಪ್ರಿನ್ಸಿಪಲ್ಸ್ ಅಂತ. ಸಭಾಪತಿಗಳೇ, ಇದು ಬಹಳ ಅಸ್ಪಷ್ಟವಾಗಿರ್ತಕ್ಕಂಥ ಬಿಲ್ ಆಗಿದೆ. ಇದ್ರ ಬಗ್ಗೆ ಮೂರನೇ ಅಂಶ ಇದೆ ಇದರೊಳಗಡೆ, ಡಿಜಿಟಲ್ ವೇದಿಕೆಗಳ ಮೇಲೆ ನಿಯಂತ್ರಣ ಕುರಿತು, ಕಂಟ್ರೋಲ್ ಓವರ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್. ಸಭಾಪತಿಗಳೇ, ಡಿಜಿಟಲ್ ಮೀಡಿಯಾ ಬಂದ ಮೇಲೆ ಇವತ್ತು ಸಾಮಾಜಿಕವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನಜಾಗೃತಿ ಆಗ್ತಾ ಇದೆ ಮತ್ತು ಬಹುಬೇಗ ಜಾಗೃತರಾಗ್ತಾ ಇದ್ದಾರೆ. ಇದರ ಬಗ್ಗೆ ಸರ್ಕಾರಕ್ಕೆ ಅಸಹನೆ ಇದೆ ಅಂತೇಳಿ ನನಗಾದ್ರೂ ಕೂಡ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ಆಕ್ಟ್ ಅಲ್ಲಿ ಈ ಪಾಯಿಂಟ್ ಅನ್ನು ಕೂಡ ಸೇರಿಸಿದ್ದಾರೆ. ನಿಮಗೆ ಖುಷಿ ಆಗತ್ತಾ? ಅವ್ರನ್ನ ಯಾಕೆ ನೀವು ಲೀಡರ್ ಅಂತ ಒಪ್ಕೊಂಡಿದ್ದೀರಿ? ಅವ್ರು ಹೇಳಿದ್ರು ಗೋ ಪೂಜನ್ನವೇ, ಈಗ ಸಾವರ್ಕರ್ ಅವರು ಇದ್ದಿದ್ರೆ ಗೋಪಾಲನ್ನವೇ ಅಂತ ಮರಾಠಿನಲ್ಲಿ ಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ. ಈಗ ನಾನು ಹೇಳಿದ್ರೆ ನಾನು ಏನೇ ಹೇಳಿದ್ರು ಕೂಡ ನೀವು ತೃಪ್ತಿ ಆಗಲ್ಲ ಅನ್ನೋಂಥದ್ದು ನನಗೆ ಚೆನ್ನಾಗೇ ಗೊತ್ತು. ಸಾವರ್ಕರ್ ಅವ್ರು ಏನೇ ಹೇಳಿದ್ರು ಕೂಡ ನಿಮಗೆ ತೃಪ್ತಿ ಆಗಲ್ಲ ಅಂತ ಚೆನ್ನಾಗಿ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಯು ಆರ್ ಫ್ರಮ್ ದಟ್ ಮೈಂಡ್ ಸೆಟ್. ಸೆಟ್ ಅಲ್ಲ, ನೀವು ಗೋಲ್ ವರ್ಕರ್ದು ಬಂಚ್ ಆಫ್ ಥಾಟ್ ಓದಿಸಿ, ಅದರಲ್ಲೇ ಪ್ರೊವೋಕೇಟಿವ್ ಇದೆ. ಕಮ್ಯುನಿಸ್ಟರು ಈ ದೇಶದ ಒಳಶತ್ರುಗಳು ಅಂತ ಹೇಳಿದ್ರೆ ಒಪ್ಕೊಳಕ್ಕಾಗುತ್ತಾ? 172ನೇ ಪೇಜ್ ನೋಡಿ, ಬಂಚ್ ಆಫ್ ಥಾಟ್ ಅಲ್ಲಿ ಇಲ್ಲ. ಅದು 172ನೇ ಪೇಜ್ ಬಂಚ್ ಆಫ್ ಥಾಟ್ ಅಲ್ಲಿ ನೋಡಿ. ಚಿಂತನ ಗಂಗಾದಲ್ಲಿ 163ನೇ ಪೇಜ್ ನೋಡಿ. ಮಾತಾಡಿದಷ್ಟು ನಾವು ಬೆಳೆದಿದ್ದೇವೆ. ಮಾತಾಡಿ ಅದಕ್ಕೆ ಅಲ್ಲ, ಇವತ್ತಿನ ಮಾತಾಡ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ಅವ್ರು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಮಾತಾಡಿದಷ್ಟು ಒಳ್ಳೇದೇ. ಅದಕ್ಕೆ ಸಭಾಪತಿಗಳೇ, ಈ ಮೆಂಟಲ್ ಹಾರ್ಮ್ ಮತ್ತು ಹೇಟ್ ಫೀಲಿಂಗ್, ಈಗ ಉದಾಹರಣೆಗೆ ನಾನು ಹೇಳಿದೆ, ಬಹಳ ನೋವಾಗತ್ತೆ. ಇದ್ರ ಬಗ್ಗೆ ಏನ್ ಕ್ರಮ? ಒಂದೇದು ಸಭಾಪತಿಗಳೇ, ಸಾಂವಿಧಾನಿಕ ಸಿಂಧುತ್ವ ಮತ್ತು ನ್ಯಾಯಾಂಗ, ಇಂಗ್ಲಿಷ್ನಲ್ಲಿದೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಅಂಡ್ ಜುಡಿಷಿಯಲ್ ಪ್ರಿನ್ಸಿಪಲ್ಸ್ ಅಂತ. ಸಭಾಪತಿಗಳೇ, ಇದು ಬಹಳ ಅಸ್ಪಷ್ಟವಾಗಿರ್ತಕ್ಕಂಥ ಬಿಲ್ ಆಗಿದೆ. ಇದ್ರ ಬಗ್ಗೆ ಮೂರನೇ ಅಂಶ ಇದೆ. ಕೊಡ್ತಾರೆ ಪ್ರತಿನಿಧಿ. ಪರಿಷತ್ನಲ್ಲಿಯೂ ಕೂಡ ದ್ವೇಷ ಭಾಷಣ ಮಸೂದೆ ಅಂಗೀಕಾರ ಆಗಿದೆ. ಗಲಾಟೆ ಗೊಂದಲದ ನಡುವೆಯೂ ಕೂಡ ದ್ವೇಷ ಭಾಷಣ ಬಿಲ್ ಪಾಸ್ ಆಗಿದೆ. ಪರಿಷತ್ನಲ್ಲಿಯೂ ಕೂಡ ದ್ವೇಷ ಭಾಷಣ ಮಸೂದೆಯ ವಿರುದ್ಧ ವಿಪಕ್ಷಗಳು ಧರಣಿಯನ್ನ ಮಾಡಿವೆ. ವಿಪಕ್ಷಗಳ ಧರಣಿಯ ನಡುವೆಯೂ ಮಸೂದೆ ಅಂಗೀಕಾರ ಆಗಿದೆ. ಮಸೂದೆ ಪ್ರತಿಯನ್ನ ಹರಿದು ಹಾಕಿ ಜೆಡಿಎಸ್ ಬಿಜೆಪಿ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿನ್ನೆ ಅಸೆಂಬ್ಲಿಯಲ್ಲಿ ಪಾಸ್ ಆಗಿದ್ದ ಬಿಲ್ ಇವತ್ತು ಪರಿಷತ್ನಲ್ಲಿಯೂ ಕೂಡ ಪಾಸ್ ಆಗಿದೆ. ಪರಿಷತ್ನಲ್ಲಿ ಪಾಸ್ ಆಗುತ್ತಾ ಇಲ್ವಾ ಅಗ್ನಿ ಪರೀಕ್ಷೆ ಇತ್ತು. ಪರಿಷತ್ನಲ್ಲಿಯೂ ಕೂಡ ಈಗ ಅಂಗೀಕಾರ ಆಗಿದೆ. ವಿಪಕ್ಷಗಳ ಧರಣಿ ನಡುವೆಯೂ ಕೂಡ ಮಸೂದೆ ಅಂಗೀಕಾರ ಆಗಿದೆ. ಬಿಲ್ ಪಾಸ್ ಆಗಿದೆ.
ಸರ್ಕಾರ ಪರಿಷತ್ನಲ್ಲಿಯೂ ಕೂಡ ಬಿಲ್ ಪಾಸ್ ಮಾಡಿಕೊಂಡಿದೆ. ಈಗ ನಾನು ಏನೇ ಹೇಳಿದ್ರು ಕೂಡ ನೀವು ತೃಪ್ತಿ ಆಗಲ್ಲ ಅನ್ನೋಂಥದ್ದು ನನಗೆ ಚೆನ್ನಾಗೇ ಗೊತ್ತು. ಸಾವರ್ಕರ್ ಅವ್ರು ಏನೇ ಹೇಳಿದ್ರು ಕೂಡ ನಿಮಗೆ ತೃಪ್ತಿ ಆಗಲ್ಲ ಅಂತ ಚೆನ್ನಾಗಿ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಯು ಆರ್ ಫ್ರಮ್ ದಟ್ ಮೈಂಡ್ ಸೆಟ್. ನೋಡಿ, ಚಿಂತನ ಗಂಗಾದಲ್ಲಿ 163ನೇ ಪೇಜ್ ನೋಡಿ. ಮಾತಾಡಿದಷ್ಟು ನಾವು ಬೆಳೆದಿದ್ದೇವೆ. ಮಾತಾಡಿ. ಅದಕ್ಕೆ ಅಲ್ಲ, ಇವತ್ತಿನ ಮಾತಾಡ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ಅವ್ರು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಮಾತಾಡಿದಷ್ಟು ಒಳ್ಳೇದೇ. ಅದಕ್ಕೆ ಸಭಾಪತಿಗಳೇ, ಈ ಮೆಂಟಲ್ ಹಾರ್ಮ್ ಮತ್ತು ಹೇಟ್ ಫೀಲಿಂಗ್, ಈಗ ಉದಾಹರಣೆಗೆ ನಾನು ಹೇಳಿದೆ, ಬಹಳ ನೋವಾಗತ್ತೆ. ಇದ್ರ ಬಗ್ಗೆ ಏನ್ ಕ್ರಮ? ಒಂದೇದು ಸಭಾಪತಿಗಳೇ, ಸಾಂವಿಧಾನಿಕ ಸಿಂಧುತ್ವ ಮತ್ತು ನ್ಯಾಯಾಂಗ, ಇಂಗ್ಲಿಷ್ನಲ್ಲಿದೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಅಂಡ್ ಜುಡಿಷಿಯಲ್ ಪ್ರಿನ್ಸಿಪಲ್ಸ್ ಅಂತ. ಸಭಾಪತಿಗಳೇ, ಇದು ಬಹಳ ಅಸ್ಪಷ್ಟವಾಗಿರ್ತಕ್ಕಂಥ ಬಿಲ್ ಆಗಿದೆ. ಇದ್ರ ಬಗ್ಗೆ 3ನೇ ಅಂಶ ಇದೆ ಇದರೊಳಗಡೆ, ಡಿಜಿಟಲ್ ವೇದಿಕೆಗಳ ಮೇಲೆ ನಿಯಂತ್ರಣ ಕುರಿತು, ಕಂಟ್ರೋಲ್ ಓವರ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್. ಸಹಪತಿಗಳೇ, ಡಿಜಿಟಲ್ ಮೀಡಿಯಾ ಬಂದ ಮೇಲೆ ಇವತ್ತು ಸಾಮಾಜಿಕವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನಜಾಗೃತಿ ಆಗ್ತಾ ಇದೆ ಮತ್ತು ಬಹುಬೇಗ ಜಾಗೃತರಾಗ್ತಾ ಇದ್ದಾರೆ. ಇದರ ಬಗ್ಗೆ ಸರ್ಕಾರಕ್ಕೆ ಅಸಹನೆ ಇದೆ ಅಂತೇಳಿ ನನಗಾದ್ರೂ ಕೂಡ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ಆಕ್ಟ್ ಅಲ್ಲಿ ಈ ಪಾಯಿಂಟ್ ಅನ್ನು ಕೂಡ ಸೇರಿಸಿದ್ದಾರೆ. ನಿಮಗೆ ಖುಷಿ ಆಗುತ್ತಾ? ಅವ್ರನ್ನ ಯಾಕೆ ನೀವು ಲೀಡರ್ ಅಂತ ಒಪ್ಕೊಂಡಿದ್ದೀರಿ? ಅವ್ರು ಹೇಳಿದ್ರು ಗೋ ಪೂಜನ್ನವೇ, ಈಗ ಸಾವರ್ಕರ್ ಅವರು ಇದ್ದಿದ್ರೆ ಗೋ ಪಾಲನ್ನವೇ ಅಂತ ಮರಾಠಿನಲ್ಲಿ ಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ. ನಾನು ಹೇಳಿದ್ರೆ ನಾನು ಏನೇ ಹೇಳಿದ್ರು ಕೂಡ ನೀವು ತೃಪ್ತಿ ಆಗಲ್ಲ ಅನ್ನೋಂಥದ್ದು ನನಗೆ ಚೆನ್ನಾಗೇ ಗೊತ್ತು. ಸಾವರ್ಕರ್ ಅವ್ರು ಏನೇ ಹೇಳಿದ್ರು ಕೂಡ ನಿಮಗೆ ತೃಪ್ತಿ ಆಗಲ್ಲ ಅಂತ ಚೆನ್ನಾಗಿ ಗೊತ್ತು. ಯಾಕೆ ಅಂತ ಹೇಳಿದ್ರೆ ಯು ಆರ್ ಫ್ರಮ್ ದಟ್ ಮೈಂಡ್ ಸೆಟ್. ಅಲ್ಲ, ನೀವು ಗೋಲ್ವರ್ಕರ್ದು ಬಂಚ್ ಆಫ್ ಥಾಟ್ ಓದಿಸಿ, ಅದರಲ್ಲೇ ಪ್ರೊವೊಕೇಟಿವ್ ಇದೆ. ಕಮ್ಯುನಿಸ್ಟರು ಈ ದೇಶದ ಒಳಶತ್ರುಗಳು ಅಂತ ಹೇಳಿ ಒಪ್ಕೊಳಕ್ಕಾಗುತ್ತಾ? 172ನೇ ಪೇಜ್ ನೋಡಿ, ಬಂಚ್ ಆಫ್ ಥಾಟ್ ಅಲ್ಲಿ ಇಲ್ಲ. ಅದು 172ನೇ ಪೇಜ್ ಬಂಚ್ ಆಫ್ ಥಾಟ್ ಅಲ್ಲಿ ನೋಡಿ, ಚಿಂತನ ಗಂಗಾದಲ್ಲಿ 163ನೇ ಪೇಜ್ ನೋಡಿ. ಮಾತಾಡಿದಷ್ಟು ನಾವು ಬೆಳೆದಿದ್ದೇವೆ. ಮಾತಾಡಿ. ಅದಕ್ಕೆ ಅಲ್ಲ, ಇವತ್ತಿನ ಮಾತಾಡ್ಲಿ ಪರಿಸ್ಥಿತಿ ಏನಾಗಿದೆ ಅಂತ ಅವ್ರು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳಿ. ನೀವು ಮಾತಾಡಿದಷ್ಟು ಒಳ್ಳೇದೇ. ಅದಕ್ಕೆ ಸಭಾಪತಿಗಳೇ, ಈ ಮೆಂಟಲ್ ಹಾರ್ಮ್ ಮತ್ತು ಹೇಟ್ ಫೀಲಿಂಗ್, ಈಗ ಉದಾಹರಣೆಗೆ ನಾನು ಹೇಳಿದೆ, ಬಹಳ ನೋವಾಗತ್ತೆ. ಇದ್ರ ಬಗ್ಗೆ ಏನ್ ಕ್ರಮ? ಒಂದೇದು ಸಭಾಪತಿಗಳೇ, ಸಾಂವಿಧಾನಿಕ ಸಿಂಧುತ್ವ ಮತ್ತು ನ್ಯಾಯಾಂಗ, ಇಂಗ್ಲಿಷ್ನಲ್ಲಿದೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಅಂಡ್ ಜುಡಿಷಿಯಲ್ ಪ್ರಿನ್ಸಿಪಲ್ಸ್ ಅಂತ. ಸಹಪತಿಗಳೇ, ಇದು ಬಹಳ ಅಸ್ಪಷ್ಟವಾಗಿರ್ತಕ್ಕಂಥ ಬಿಲ್ ಆಗಿದೆ. ಇದ್ರ ಬಗ್ಗೆ 3ನೇ ಅಂಶ ಇದೆ. ಕೊಡ್ತಾರೆ.